ಸೋಪ್ ಬಗ್ಗೆ ಮಾತಾಡೋಣ. ಈಗ ಸೋಪ್ಗಿಂತ ಹೆಚ್ಚಾಗಿ ನಾವು ಈ ಎಲ್ಲಾ ಪ್ರಾಡಕ್ಟ್ ನ ತಿಳ್ಕೊಳೋಕ್ಕಿಂತ ಮುಂಚೆ ನಮ್ಮಲ್ಲಿ ಮಹಾನ್ ಸೈಂಟಿಸ್ಟ್ಗಳಿದ್ದಾರೆ ಕೆಲವರು. ಏನಂತಾರೆ, ಸರ್ ಇದೇನೇನ್ ಸರ್ ಇದು ಡಯಾಸೋಡಿಯಂ ಅಂತ ಹಾಕಿರ್ತೀರಾ, ಇವೆಲ್ಲ ಏನ್ ಸರ್ ಇದು, ಇವೆಲ್ಲ ಹೆಂಗೆ ಸರ್ ಇದು, ಇವೆಲ್ಲ ನೀವು ಮತ್ತೆ ನ್ಯಾಚುರಲ್ ಅಂದ್ರಿ. ದೇವ್ರುಗಳ, ಇವೆಲ್ಲ ಸೈಂಟಿಫಿಕ್ ನೇಮ್ ಕಣ್ರಪ್ಪ. ಅಂದ್ರೆ ಒಂದು ಸೋಪ್ ಎಫೆಕ್ಟಿವ್ ಆಗಿರ್ಬೇಕು ಅಂತಂದ್ರೆ ಅದಕ್ಕೆ ಹಾಕ್ಬೇಕಾಗಿರ್ತಕ್ಕಂತಹ, ನೀನ್ ತಿಳ್ಕೊಂಡಂಗೆ ಇದರಲ್ಲಿ ಸಲ್ಫೇಟ್ ಇರಲ್ಲ. ಸಲ್ಫೇಟ್ ಇರ್ತಕ್ಕಂಥ ಸೋಪ್ಗಳು ಅವೇ ₹1, ₹2, ₹3 ಮಾಡ್ಬಿಟ್ಟು ಸಿನಿಮಾ ತಾರೆಯರನ್ನ ತಂದಿಡ್ತಾರಲ್ಲ ಆ ಸೋಪ್ಗಳು. ಪ್ಯಾರಾಬಿನ್ ಇರಲ್ಲ, ಸಿಲಿಕಾನ್ ಇರಲ್ಲ. ಇದು ನಮ್ಮ ಸ್ಟ್ಯಾಂಡರ್ಡ್, ನಾವು ಅದಕ್ಕೆ ಹೋಗಲ್ಲ. ಹಂಗಾಗಿ ನಮ್ಮ ಉತ್ಪನ್ನಗಳಲ್ಲಿ ಬುರುಗುಟ್ಟುವ ನೊರೆ ಬರಲ್ಲ. ಓಕೆ, ಯಾಕೆ ಹಿಂದೆ ಏನ್ ಅಂದ್ಕೊಂಡಿದ್ದು, ನೊರೆ ಬಂದ್ರೇನೆ ಅದು ಸೋಪ್. ಯಾಕೆಂದ್ರೆ ಹಿಂದೆ ಅಡ್ವರ್ಟೈಸ್ಮೆಂಟ್ ಹಂಗೆ ಬರ್ತತ್ತ. ನಾವೇನ್ ನೋಡ್ತಿದ್ದು, ಯಾವುದೋ ಒಂದು ವಾಶ್ ಟಬ್ ಒಳಗೆ ಹೀರೋಯಿನ್ ಕೂತಿರೋಳು, ನೊರೆ ಎದ್ದಿರೋದು, ಆ ನೊರೆ ಉಫ್ ಅಂತ ಉರುತಿದ್ದಂಗೆ, ನೋಡೋ ನೊರೆ ಬರೋದಕ್ಕೆ ಕಣ ಹೀರೋಯಿನ್ ಹಿಂಗ್ ಬೆಳ್ಳಗಿರೋದು, ಅವನು ಡೈರೆಕ್ಟರ್ ಮಾಡಿರೋದದ. ಆದ್ರೆ ನಾವೇನ್ ಅಂದ್ಕೊಂಡು ನೊರೆ ಬರೋ ರೇಂಜಿಗೆ ಇವಳು ಹಿಂಗ್ ಬೆಳ್ಳಗಾಯ್ತಾಳೆ ಅಂದ್ಕೊಂಡು ನಾವು ನೊರೆ ಬಂದು ನಮ್ಮ ಜೀವನವೆಲ್ಲ ನೊರೆ ಆಗೋಯ್ತು. ಆದ್ರೆ ಆಕ್ಚುಲಿ ಜಾಸ್ತಿ ನೊರೆ ಬರಬಾರ್ದು. ನೊರೆ ತರ್ಸಕ್ಕೆ ನಾವು ಸಲ್ಫೇಟ್ಗಳನ್ನ ಆಡ್ ಮಾಡ್ಬೇಕಾಗತ್ತೆ. ಬಟ್ ಇಲ್ಲಿ ನಾವು ಸಲ್ಫೇಟ್ನ ಆಡ್ ಮಾಡಲ್ಲ. ಸೊ ಅದಕ್ಕಿಂತ ಮೋಸ್ಟ್ ಕ್ಲೆನ್ಸಿಂಗ್ ಆಗಿರೋ ಬ್ಯೂಟಿಫುಲ್ ಕ್ಲೆನ್ಸರ್ಸ್ ನ ಆಡ್ ಮಾಡ್ತಾ ಬರ್ತೀವಿ. ಈ ಸೋಪ್ ಅನ್ನೋ ವಿಚಾರಕ್ಕೆ ಬಂದಾಗ ಸ್ನೇಹಿತರೆ, ಇಲ್ಲಿ ಒಂದು ಸಿಂಪಲ್ ಮ್ಯಾಟರ್ ಇರುತ್ತೆ. ಜನರ ಆಕರ್ಷಣೆ, ಈ ಮಲ್ಟಿನ್ಯಾಷನಲ್ ಕಂಪ್ನೀಸ್ ಏನ್ ಮಾಡಿದಾವೆ, ತುಂಬಾ ಅಡ್ವರ್ಟೈಸ್ ಮಾಡಿ ಇವತ್ತು ಜನನ ಸೋಪ್ ಕಡೆಗೆ ನೀವ್ ಯಾರಿಗಾರು ಹೇಳಿ ಸೋಪ್ ಅಂತಿದ್ರೆ ಪಟ್, ದಟ್ ಇಸ್ ಅ ಫಸ್ಟ್ ಪ್ರಾಡಕ್ಟ್, ಪಟ್ ಅಂತ ತಗೊಬಿಡ್ತಾರೆ. ಅದಕ್ಕೆ ನಾವೇನ್ ಮಾಡಿದೀವಿ, ಒಂದು ಸೋಪ್ನ ಕೊಟ್ಟು ಅವನು ಡಿಸ್ಟರ್ಬ್ ಆಗ್ಬಾರ್ದು ಅಂತ ಒಂದ್ ಸೋಪಲ್ಲಿ ಜಲ್ದಿ ಖಾಲಿ ಆಗುತ್ತೆ, ಮತ್ ನೀವ್ ಇನ್ನೊಂದು ಸಿಗೋದೇನಾಗುತ್ತೋ ಗೊತ್ತಿಲ್ಲೋ, ಅದಕ್ಕೋಸ್ಕರ ಈಗ ಬರ್ತಾ ಇರೋ ಎಲ್ಲಾ ಬ್ಯಾಚ್ ಅಲ್ಲೂ 5 ಸೋಪ್ಗೆ ಒಂದು ಪಾಕೆಟ್ ಮಾಡಿದೀವಿ. ನೀವ್ ಯಾರಿಗೆ ಕೊಡ್ಬೇಕಾದ್ರೂ ಕೂಡ, ಅವರು ತುಂಬಾ ಹಿಂಸೆ ಪಟ್ರೆ ಒಂದ್ ಕೊಡಿ, ಬಟ್ 5 ಸೋಪ್ನೇ ಕೊಡಿ. ಯಾಕೆ ಅಂತಂದ್ರೆ ಅವನು ಆ ಸೋಪ್ನ ಮಿನಿಮಮ್ 1 ತಿಂಗಳು 2 ತಿಂಗಳು ಬಳಸ್ಬೇಕು. ಯಾಕೆ ಅಂತಂದ್ರೆ ಒಂದು ತಾಯಿಯ ಹಾಲನ್ನ ಮುಖಕ್ಕೆ ಕಾಸ್ಟ್ಲಿ ಇಂಗ್ರೀಡಿಯೆಂಟ್ಸ್ ಇದ್ರಲ್ಲಿ ಏನಾದ್ರು ಇದ್ರೆ ವಿಟಮಿನ್ ಇ ನ ನಾವು ಹಾಕಿರ್ತಕ್ಕಂಥದ್ದು. ಟೈಟಾನಿಯಂ ಡೈಆಕ್ಸೈಡ್ ಏನಿದೆ ಸ್ನೇಹಿತರೆ, ತಿಳ್ಕೊಳ್ಳಿ, ಇವೆಲ್ಲ ಕೆಮಿಕಲ್ ಅಲ್ಲ. ನೋಡಿ, ಆಹಾರದಲ್ಲಿ ರಾಗಿಯಲ್ಲಿ ಐರನ್ ರಿಚ್ ಇದೆ, ಹಂಗಂತ ಐರನ್ ಕೆಮಿಕಲ್ ಅಲ್ಲ ಕಣಪ್ಪ, ಅದು ಸೈಂಟಿಫಿಕ್ ವರ್ಡ್. ಕಬ್ಬಿಣದ ಅಂಶ ಅಂತ ನಾನಿಲ್ಲಿ ಬರೆಯಕ್ ಬರಲ್ವೇ, ಕಬ್ಬಿಣದ ಅಂಶ ಇದೆ ಅಂತ. ದಟ್ಸ್ ಅ ಥಿಂಗ್ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್. ಇಲ್ಲಿ ಏನಿದೆ, ಈ ತರ ಈ ಸೋಪ್ನ ಬೇಸ್ ಹೆಂಗ್ ರೆಡಿ ಆಗುತ್ತೆ ಇದ್ರ ಬಗ್ಗೆ ಬಹಳ ಚೆನ್ನಾಗಿ ಸ್ಟಡಿ ಮಾಡಿ ಸ್ನೇಹಿತರೆ. ಈ ಸೋಪ್ ಬೇಸ್ ನ ಇಂಡಿಯಾದಲ್ಲಿ ಅದಾನಿ ಗ್ರೂಪ್ ಅವರು ಡೀಲ್ ಮಾಡ್ತಾರೆ. ದ ವರ್ಸ್ಟ್ ಕೆಟಗರಿ ಸೋಪ್ ನ್ಯೂಡಲ್ಸ್ ನ ಅವ್ರು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ಫ್ರಮ್ ಸಿಂಥೆಟಿಕ್ ಅಂತಂದ್ರೆ ಆರ್ಟಿಫಿಷಿಯಲ್ ಕಂಟೆಂಟ್ ಇಂದ ಆ ಸೋಪ್ ನ್ಯೂಡಲ್ಸ್ ರೆಡಿ ಆಗುತ್ತೆ. ಆದ್ರೆ ನಾವು ನಮ್ಮ ಕಂಪನಿಗೆ ತರಿಸ್ತಾ ಇರ್ತಕ್ಕಂಥ ಸೋಪ್ ನ್ಯೂಡಲ್ಸ್ ಇಟ್ ಇಸ್ ಫ್ರಮ್ ಇಂಡೋನೇಷಿಯಾ. ಆ ಬೇಸು ಕೂಡ ಕೊಕೊನಟ್ ಆಯಿಲ್ ಅಲ್ಲಿಂದ ಮಾಡಿರ್ತೀವಿ. ಅಂದ್ರೆ ಸೋಪ್ ನ್ಯೂಡಲ್ ಬೇಸ್ನೆ ಕೊಕೊನಟ್ ಆಯಿಲ್. ದಟ್ಸ್ ವೈ ಇಟ್ಸ್ ಎಕ್ಸ್ಪೆನ್ಸಿವ್. ಲಾಭ ತುಂಬಾ ಇಟ್ಟಿಲ್ಲ, ಬಟ್ ಜನರಿಗೆ ಎಫೆಕ್ಟ್ನೆಸ್. ಈ ವರ್ಷದಲ್ಲಿ ನಮ್ಮ ಗುರಿ ಒಂದು 10 ಲಕ್ಷ ಸೋಪ್ ಸೇಲ್ ಆಗ್ಬೇಕು. 10 ಲಕ್ಷ ಗ್ರಾಹಕರಿಗೆ ನಾವೇನಾದ್ರೂ ತಲುಪಿದ್ರೆ ನಾವು ಇನ್ನ ಮುಂದಿನ ಎಷ್ಟೋ ವರ್ಷಗಳವರೆಗೂ ಕೂಡ ಅವರ ಸೋಪ್ನ ಬಿಟ್ಟು ಬೇರೆದನ್ನ ಬಳಸಲ್ಲ. ಅದು ನೆಕ್ಸ್ಟ್ ಬೇರೆ ಲೆವೆಲ್ಗೆ ಆಗ್ಬಿಡ್ತೀವಿ. ನಂಬರ್ಸ್ ಹೇಳಿದ್ರೆ ನೀವು ಇಲ್ಲೆಲ್ಲ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತೀರಾ, ಅಷ್ಟು ಬೇಡಿ. ಬಟ್ ವಿ ಆರ್ ಥಿಂಕಿಂಗ್ ವಿ ಹ್ಯಾವ್ ಟು ಗೋ ಆನ್ ದ ಕ್ವಾಲಿಟಿ ವೇ. ನಾವು ಕ್ವಾಲಿಟಿ ವೇನಲ್ಲಿ ಹೋಗ್ಬೇಕು ಅಂತ ಇದನ್ನ ಮಾಡಿದ್ವಿ. ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಳಿ, ಯಾರೇ ಏನಯ್ಯ ಇದರಲ್ಲೆಲ್ಲ ಕೆಮಿಕಲ್ ಇದೆ ಅಂದ್ರೆ, ಅಣ್ಣ ನಮ್ಮ ಎಣ್ಣೆಲಿ ಸೋಡಿಯಂ ಮಾನೋಲಾರಿಕ್ ಆಸಿಡ್ ಇದೆ, ಹಂಗಂತ ಅದು ಕೆಮಿಕಲ್. ತಾಯಿ ಹಾಲಲ್ಲೂ ಐತೆ ಕಣಪ್ಪ, ಜಿಂಕ್ ಇದೆ, ಫಾಸ್ಫರಸ್ ಇದೆ, ಮೆಗ್ನೀಷಿಯಂ ಇದೆ, ಹಂಗಂತ ಕೆಮಿಕಲ್. ಅದು ಮೆಗ್ನೀಷಿಯಂ ಇಲ್ಲ ಅಂದ್ರೆ ನಾನು ಬದುಕೋದೇ ಇಲ್ಲ, ಶಿವನ್ ಪಾದಕ್ಕೆ ಹೋಗಿ ಸೇರ್ಕೋಬೇಕಾಗತ್ತೆ. ಬಟ್ ಇಟ್ಸ್ ನಾಟ್ ಕೆಮಿಕಲ್ ಅಂತಲ್ಲ, ದಿಸ್ ಈಸ್ ಆಲ್ ನ್ಯಾಚುರಲ್, 100% ನ್ಯಾಚುರಲ್. ಇದನ್ನ ಕ್ಯಾರೆಟ್ ಹಾಕಿ, ಬೀಟ್ರೋಟ್ ಹಾಕಿ, ನುಗ್ಗೆಕಾಯಿ ಹಾಕಿ ಸೋಪ್ ಮಾಡಕ್ ಆಗಲ್ಲ. ಸೋಪ್ಸ್ಗೆ ಎಸೆನ್ಷಿಯಲ್ ಆಯಿಲ್ಸ್ ಬೇಕಾಗುತ್ತೆ. ಫಸ್ಟ್
ಎಸೆನ್ಷಿಯಲ್ ಆಯಿಲ್ಸ್ ಎಲ್ಲಿಂದ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ? ಅಲೋವೆರಾ ತಾಂಬಂದಂಗೆ ಆ್ಯಡ್ ಮಾಡೋಕ್ಕಾಗಲ್ಲ, ಸೋಪ್ ನಿಲ್ಲದೇ ಇಲ್ಲ, ಹೋಗುತ್ತೆ. ಅಲೋವೆರಾದಲ್ಲಿ ಎಕ್ಸ್ಟ್ರಾಕ್ಟ್ ಇರುತ್ತೆ. ಅಂದರೆ ಇಷ್ಟು ಅಲೋವೆರಾದಿಂದ ಇಷ್ಟು ನ್ಯೂಟ್ರಿಷನ್ನ ತೆಗಿತಾರೆ. ತುಂಬ ಎಕ್ಸ್ಪೆನ್ಸಿವ್ ಇರುತ್ತೆ ಸ್ನೇಹಿತರೆ. ಅದನ್ನ ಆ್ಯಡ್ ಮಾಡಿದಾಗ ಇಷ್ಟು ಅಲೋವೆರಾ ಆಗ್ತಂಗಾಗತ್ತೆ. ನೀವೇನಾದ್ರು ನಿಮ್ಮ ತಲೆನಲ್ಲಿ ಎಲ್ಲ ಹಣ್ಣು ತರಕಾರಿಗಳನ್ನ ಇಂಡಿ ಸೋಪ್ ಮಾಡ್ತಾರೆ, ಅದು ಸೀನೇ ಇಲ್ಲ. ಆ ಥರ ಮಾಡ್ತೀವಿ ಅನ್ನೋದೊಂದು ಕಲ್ಪನೆ ಅಷ್ಟೇ. ಆದರೆ ಸ್ನೇಹಿತರೆ, ಸೋಪ್ ಹೆಂಗ್ ರೆಡಿ ಆಗುತ್ತೆ ಅಂದ್ರೆ ಎಸೆನ್ಷಿಯಲ್ ಆಯಿಲ್ಸ್ ಇಂದ ರೆಡಿ ಆಗುತ್ತೆ. ಅದರಲ್ಲಿ ನೀವು ನೋಡಬಹುದು, ಈ ಶಿಯಾ ಬಟರ್ ಅಂತಂದ್ರೆ ಸ್ನೇಹಿತರೆ, ಆ ಸಾಫ್ಟ್ನೆಸ್ ಬರಬೇಕು. ಆ ಸ್ಕಿನ್ ನೀವು ವಾಶ್ ಮಾಡಾದ್ಮೇಲೆ ಸೋಪು ಕೊಳೆಯನ್ನ ಹೋಗ್ಸೋದಷ್ಟೇ ಅಲ್ಲ, ಆ ಸ್ಕಿನ್ ಅನ್ನ ಆ ಟೈಮ್ಗೆ ರಿಪೇರ್ ಕೂಡ ಮಾಡ್ಬಂದ್ಬಿಡ್ಬೇಕು. ಅದು ಅವಾಗ್ಲೇನೆ. ಅದು ನಮ್ಮ ಇಂಟೆನ್ಷನ್ ಆಗಿತ್ತು. ಜೊತೆಗೆ ಈ ಸ್ಕಿನ್ ಶೈನಿಂಗ್, ನಮ್ಮ ಸೋಪಲ್ಲಿ ಶೈನಿಂಗ್ ಯಾಕೆ ಬರ್ತಿದೆ ಅಂತಂದ್ರೆ ವಾಟರ್ ಸಾಲ್ಯುಬಲ್ ವೈಟಮಿನ್ಸ್ ನಾವು ಆಡ್ ಮಾಡಿರೋದು. ಇಲ್ಲಿ ಕೇಳಿಸ್ಕೊಳ್ಳಿ ಕರೆಕ್ಟ್ ಆಗಿ. ಈಗ ಮಾರ್ಕೆಟ್ ಅಲ್ಲಿ ಸಿಗ್ತಕ್ಕಂತ ಎಷ್ಟೋ ಶಾಂಪುಗಳು, ಎಷ್ಟೋ ಸೋಪ್ಗಳು ನೀವು ಚರ್ಮಕ್ಕೆ ಹಚ್ಚಿದ್ರು ಕೂಡ ಈಸಿಯಾಗಿ ಹೋಗಲ್ಲ. ತಿಕ್ಕ ಕೆಡಬೇಕು, ಮತ್ ನೀರ್ ಹಾಕೋಬೇಕು. ಅಬ್ಸರ್ವ್ ಮಾಡಿದೀರಾ? ಶಾಂಪುಗೆ ಹಿಂಗ್ ಹಾಕಿ ಅಂದಂಗಂದಂಗು ಮತ್ತೊಂದು ನೊರೆ ಬರ್ತಿರುತ್ತೆ. ಅದಾದ್ಮೇಲೂ ಕೂಡ ಸ್ವಲ್ಪ ನಿಮ್ಮ ಕೂದಲನ್ನ ಏನಾರು ಅದು ಫಾಲ್ ಆದ್ರೆ ಹಿಂಗ್ ಇಟ್ಕೊಂಡ್ ಮೂಗತ್ರ ನೋಡ್ರಿ. ಇನ್ನೂ ಒಂದ್ ಹೇಳ್ತೀನಿ, ಬೇಜಾರ್ ಮಾಡ್ಕೋಬೇಡಿ. ಜಸ್ಟ್ ನಿಮ್ಮ ಉಗ್ಲಲ್ಲಿ ಯಾವ್ದಾರು ಒಂದು ಹೇರ್ ಡ್ರಾಪ್ ಆಗುತ್ತಲ್ಲ, ಆರ್ಡಿನರಿ ಶಾಂಪು ಆ ಕ್ಲಿನಿಕ್ ಪ್ಲಸ್ ಎಲ್ಲ ಇದೆ, ಜಸ್ಟ್ ಹಿಂಗ್ ತಿನ್ನೋಡಿ, ಕೂದ್ಲಿಂದನೂ ಹೋಗಿರಲ್ಲ ಅದು. ಆದ್ರೆ ನಮ್ ಶಾಂಪು ಇದೆಯಲ್ಲ, ತಿನ್ನೋಡಿ, ವಾಟರ್ ಇರೋದೇ ಇಲ್ಲ, ಅದು ಓಡೋಗ್ತಾ ಇರುತ್ತೆ. ಇಟ್ಸ್ ಎ ಸ್ವೀಟ್ ವಾಟರ್ ಆಗಿರ್ಬೋದು, ಯಾ ನೀರಾರ ಆಗಿರ್ಲಿ, ಗಡಸು ನೀರೋ ಸಿಹಿ ನೀರೋ, ಅದು ಮ್ಯಾಟ್ರ್ ಇಲ್ಲ. ಯಾಕೆ ಅಂತಂದ್ರೆ ಇದ್ರಲ್ಲಿ ಹಾಕಿರೋದು ವಾಟರ್ ಸಾಲ್ಯುಬಲ್ ವಿಟಮಿನ್ಸ್ಗಳು. ಏನಾಗ್ಬೇಕು ಆ ವಿಟಮಿನ್ಸ್ ಅಂತಂದ್ರೆ, ಕ್ಲೆನ್ಸ್ ಆದ್ಮೇಲೆ ಅದು ನಿಮ್ಮ ಸ್ಕಿನ್ ಅನ್ನ ಶೈನ್ ಮಾಡಬೇಕು, ಸಖತ್ತಾಗಿಡ್ಬೇಕು. ಅದರಲ್ಲಿ